ಮೇಡಮ್ ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಮೇಡಮ್ ಇವತ್ತಿನ ವಿಷಯ ಅಮ್ಮ ಅನ್ನೋ ಪದದ ಬಗ್ಗೆ. ಯಾಕೆಂದರೆ ಅಮ್ಮ ಅನ್ನೋ ಸ್ಥಾನಕ್ಕೆ ತುಂಬ ಕಳಂಕ ಬರ್ತಾ ಇದೆ. ಹೌದು, ಅದ್ರ ಬಗ್ಗೆ ಸ್ವಲ್ಪ ಪಬ್ಲಿಕ್ಕಿಗೆ ತಿಳಿಸೋಣ ಅಂತ ಅಂದ್ಕೊಂಡು. ಓಕೆ. ತಾಯಿ ಅನ್ನೋ ಸ್ಥಾನಕ್ಕೆ ತುಂಬ ಅದು ಮಾತಾಡೋಕ್ಕಾಗಲ್ಲ. ಆ ಥರ ಸೆಂಟೆನ್ಸ್ಗಳೆಲ್ಲ ಬರ್ತಾ ಇದ್ದಾವೆ, ಮಾತುಗಳು, ವರ್ಡ್ಸ್ಗಳು. ಹೌದು, ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡಿ ಮೇಡಮ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ತಾಯಿ ಬಗ್ಗೆ. ತಾಯಿಯನ್ನ ಒಂದು ಪದಕ್ಕೆ ತುಂಬ ಅರ್ಥ ಇದೆ. ಅದನ್ನು ಎಷ್ಟು ಜನ ತಿಳ್ಕೊಂಡಿದ್ದಾರೋ ಎಷ್ಟು ಜನ ತಿಳ್ಕೊಂಡಿಲ್ವೋ ಅದಂತೂ ನಮಗೆ ಗೊತ್ತಿಲ್ಲ. ನಾವಂತೂ ತುಂಬ ಬೆಲೆ ಕೊಡ್ತೀವಿ ತಾಯಿ ಅನ್ನೋದಕ್ಕೆ. ಆ ತಾಯಿ 9 ನವಮಾಸಗಳು ಹೊಟ್ಟೆಲಿ ಇಟ್ಕೊಂಡು ಒಂದು ಮಗುಗೆ ಜನ್ಮ ಕೊಡ್ತಾಳೆ. ಆ ಜನ್ಮ ಕೊಟ್ಟಾಗ ಆ ಮಗು ಬೆಳೀತಾ ಬೆಳೀತಾ ಬಾಯಿ ತುಂಬ ಅಮ್ಮ ಅಂತ ಕರೆಯುತ್ತೆ. ಅಮ್ಮ ಅಂತ ಕರೆದಾಗ ಆ ಮಗುಗೆ ತಾಯಿಯಾದಳು ಅದಕ್ಕೆ ತಿನ್ಸೋದು, ಉಣ್ಸೋದು, ಅದು ಏನೇನು ಕೇಳುತ್ತೋ ಅದನ್ನೆಲ್ಲ ಸ್ಕೂಲಿಗೆ ಸೇರಿಸೋದು, ಅದಕ್ಕೆ ಒಳ್ಳೊಳ್ಳೆ ಮಾತುಗಳನ್ನು ಕಳಿಸೋದು ಎಲ್ಲ ಮಾಡ್ತಾಳೆ. ಆದರೆ ಕಾಲಕ್ರಮೇಣ ಅದು ಏನು ತಲೆಯಲ್ಲಿ ಓಡುತ್ತೇನೋ ಗೊತ್ತಿಲ್ಲ ಅವ್ರಿಗೆ, ಅದು ಮಾತು ಬೇರೆ ರೀತಿ ಚೇಂಜ್ ಆಗಿಬಿಡತ್ತೆ ತಾಯಿಯಾದಕ್ಕೆ. ಅದು ಯಾಕಂಗೆ ಮಾತಾಡ್ತಾರೆ ಅಂತ ಗೊತ್ತಾಗಲ್ಲ. ಅದನ್ನು ಮಾತನ್ನು ತಿಳ್ಕೊಂಡು ಈ ಮಕ್ಕಳೇನು ಮಾಡ್ತಾರೆ, ಅದೇ ಕಲ್ತ್ಕೊಂತ ಬರ್ತಾವೆ. ಮತ್ತು ಅವ್ರನ್ನ ಕೇಳ್ತಾರೆ, ಏನೋ ನಿಮ್ಮಮ್ಮ ಈ ಥರ ಮಾತಾಡ್ತಾಳೆ, ಏನಪ್ಪ ನಿನ್ನ ಹೆಂಡತಿ ಈ ಥರ ಮಾತಾಡ್ತಾಳೆ ಅಂತ ಕೇಳ್ತಾರೆ. ಅದನ್ನೆಲ್ಲ ಅವ್ರು ಏನು ತಲೆಗೆ ಹಾಕೊಳ್ಳಲ್ಲ. ಯಾರು ಮರ್ಯಾದೆ ಹೋದ್ರೇನು, ಯಾರು ಮರ್ಯಾದೆ ಇದ್ರೇನು, ಯಾವುದಕ್ಕೂ ಬೆಲೆ ಇಲ್ಲ. ಹಂಗೆ ಅಂಥ ತಾಯಿನ ಭೂದೇವಿಗೆ ಹೋಲಿಸಿದ್ದಾರೆ, ನದಿಗೆ ಹೋಲಿಸಿದ್ದಾರೆ. ಒಂದು ಹೂವಾಗಲಿ ಅದಕ್ಕೂ ಒಂದು ಹೆಣ್ಣು. ಈಗ ಎಲ್ಲೇ ನೋಡಿದ್ರೂ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಣು ಮುಂದಿದ್ದಾಳೆ. ಅವಳು ಮುಂದಿದ್ದಾಗ ಅವಳಿಗೆ ಎಷ್ಟು ಬೆಲೆ ಕೊಡಬೇಕು ಅನ್ನೋದು, ಅವಳಲ್ಲಿ ಯಾವ ಥರ ಮಾತು ಬರಬೇಕು ಅನ್ನೋದನ್ನು ಫಸ್ಟು ಅವಳು ತಿಳ್ಕೋಬೇಕು. ತಾಯಿಯಾದವಳು ಅವಳಲ್ಲೇ ಆ ಗುಣಗಳಿಲ್ಲ ಅಂತಂದಾಗ ಬೇರೆಯವ್ರು ಯಾವ ಥರ ಅವ್ರನ್ನ ಇಷ್ಟಪಡ್ತಾರೆ. ಮತ್ತು ಅವ್ರು ಬೆಳಿಗ್ಗೆ ಎದ್ದು ಏನೀಗ ಯೂಟ್ಯೂಬ್ ಅಂತೆ, ಇನ್ಸ್ಟಾಗ್ರಾಮ್ ಅಂತೆ ಅಂತ ಅಂದ್ಕೊಂಡು ಅದರಲ್ಲೆಲ್ಲ ಬಂದು ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಮಾತಾಡ್ತಾರೆ. ಅವೇನು ಮಾತು ಹೇಳೋಕ್ಕಾಗಲ್ಲ ಬಿಡ್ರಿ, ಆ ಥರ ಮಾತುಗಳು. ಮತ್ತು ಬೆಳಿಗ್ಗೆ ಎದ್ದು ಮತ್ತು ಅಕ್ಕಪಕ್ಕದವ್ರಿಗೆ ಹೆಂಗೆ ಮುಖ ತೋರಿಸ್ತಾರೋ, ಮತ್ತು ರೋಡಲ್ಲಿ ಹೆಂಗೆ ಓಡಾಡ್ತಾರೋ ಆ ಪರಮಾತ್ಮನಿಗೆ ಒಬ್ಬನಿಗೆ ಗೊತ್ತು. ಆ ಥರ ಇದೆ ಆ ಮಾತುಗಳು. ಯಾಕ್ರಿ ಬೇಕು ಆ ಮಾತುಗಳು? ಆ ಮಾತಾಡಿದ್ರೆ ಅಲ್ಲ ರೀ ನಿಮ್ಮನ್ನು ಲೈಕ್ ಮಾಡೋದು. ಮನಸ್ಸಿಂದ 2 ಮಾತು ಮಾತಾಡಿ ಬಾಯಿ ತುಂಬ. ಅಕ್ಕ, ಅಣ್ಣ, ಅಮ್ಮ ಅಂದರೆ ಯಾರು ಮರ್ಯಾದೆ ಹೋಗಲ್ಲ ರೀ. ಇಂಥ ಕೆಟ್ಟ ಮಾತುಗಳು ಮಾತಾಡ್ತಿರಲ್ಲ, ಅವಾಗಲೇ ನಿಮಗೆ ತಗೊಂಡು ಹೊಡಿಯೋದು. ಎಲ್ರಿಗೂ ಮರ್ಯಾದೆ ಕೊಡ್ತಾರೆ ನಿಮಗೆ? ನಿಮ್ಮ ಮಕ್ಳಿಗೂ ಮರ್ಯಾದೆ ಕೊಡಲ್ಲ, ನಿಮ್ಮ ಗಂಡನಿಗೂ ಮರ್ಯಾದೆ ಕೊಡಲ್ಲ, ಫಸ್ಟ್ ಆಫ್ ಆಲ್ ನಿಮಗೆ ಮರ್ಯಾದೆ ಕೊಡಲ್ಲ. ಏನಂತ ತಿಳ್ಕೊಂಡಿದ್ದೀರಾ ನೀವು? ಆ ಥರ ಮಾತಾಡಿದ್ರಲ್ಲ, ನಾವು ನೋಡ್ತಾ ಇದ್ದೀವಿ. ಆ ಮಾತುಗಳು ಕೇಳೋಕ್ಕೆ ಆಗಲ್ಲ, ಅಂಥ ಮಾತುಗಳು ಮಾತಾಡ್ತೀರಾ. ನಿಮ್ಮ ಬಾಯಿನ ಯಾಕೆ ಹೊಲಸು ಮಾಡ್ಕೊಂತೀರ ಆ ಮಾತುಗಳು ಮಾತಾಡ? ಅಂಥ ಪರಮಾತ್ಮ ಮುಕ್ಕಣ್ಣೇಶ್ವರನೇ ಗಂಗೆನ ತಲೆ ಮೇಲೆ ಇಟ್ಕೊಂಡು ಪೂಜಿಸ್ತಾ ಇದ್ದಾನೆ. ಅಂಥ ಒಂದು ಸ್ಥಾನ ಇದೆ ರೀ ಒಂದು ಹೆಣ್ಣಿಗೆ. ಆ ಸ್ಥಾನನ ಕಳ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ದುಡ್ಡು ಮಾಡಬೇಡಿ ಅಂತ ಹೇಳ್ತಿಲ್ಲ ನಾವು. ನಾನಾ ಥರದ್ದು ಇದೆ ರೀ ದುಡ್ಡು ಮಾಡಲಿಕ್ಕೆ. ಆ ಥರ ಕೆಟ್ಟ ಮಾತುಗಳು ಮಾತಾಡೋದು, ಕೆಟ್ಟ ಕೆಲಸ ಮಾಡೋದು, ಇವೆಲ್ಲ ಬೇಡ. ನಾನು ಒಂದು ಹೆಣ್ಣಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಇಂಥ ಒಂದು ಕೆಟ್ಟ ಮಾತುಗಳನ್ನ ಈ ಥರ ಎಲ್ಲ ಮೊಬೈಲಲ್ಲೆಲ್ಲ ಬಿಡಬೇಡಿ. ಅದನ್ನು ಮಕ್ಕಳೆಲ್ಲ ನೋಡಿ, ನೀವೊಬ್ರು ಮಾಡೋ ತಪ್ಪನ್ನ ಮತ್ತೆ ಬೇರೆ ಹೆಣ್ಣಿನ ಮೇಲೂ ಅದೇ ಥರ ಪರಿಣಾಮ ಬೀರುತ್ತೆ ಅಂತ ಬೇರೆ ಜನ ತಿಳ್ಕೊತಾರೆ. ಸಾರ್ವಜನಿಕರು ಎಲ್ಲರೂ ಅದೇ ಅಂತ ತಿಳ್ಕೊತಾರೆ. ಹೆಣ್ಣಿನ ಒಂದು ಇದೇ ಉದ್ಯೋಗನೇ ಇದು ಅಂತ ತಿಳ್ಕೊತಾರೆ. ಯಾಕ್ರಿ ಕಳಂಕ ಕೊಡ್ತೀರಾ? ಸಂಪ್ರದಾಯ ಸಂಸ್ಕೃತಿಯಿಂದ ಬಂದಿರೋಂಥ ಹೆಣ್ಮಕ್ಳಿಗೂ ಕೆಟ್ಟ ಮಾತುಗಳು ಬರ್ತಾವೆ. ಖಂಡಿತ ಇದಕ್ಕೆ ಅವಕಾಶ ಕೊಡಬೇಡಿ. ನಮಗೆ ನಿಮ್ಮ ದ್ವೇಷ ಇಲ್ಲ ರೀ, ದ್ವೇಷ ಇಟ್ಕೊಂಡೇನು ಮಾತಾಡ್ತಾ ಇಲ್ಲ. ಬಟ್ ಆ ಮಾತು ಕೇಳೋಕ್ಕಾಗಲ್ಲ.
ಹೆಂಡತಿಗೆ ಗಂಡ ಒಂದು ಒಳ್ಳೆ ರೀತಿಲಿ ಮಾತಾಡಿಸ್ಬೇಕು. ಹೆಂಡತಿ ಆದ್ರೂ ಗಂಡನ ಒಂದು ಒಳ್ಳೆ ರೀತಿಲಿ ಮಾತಾಡಿಸ್ಬೇಕು. ಅದು ಬಿಟ್ಬಿಟ್ಟು ಅವನೇನೋ ಅನ್ನೋದು, ನೀನೇನೋ ಅನ್ನೋದು, ಅದಕ್ಕೆ ಅರ್ಥನೇ ಸಂಬಂಧನೇ ಇಲ್ಲ ನೀವು ಮಾತಾಡೋ ರೀತಿಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ಅವತ್ತಿನ ದಿವಸ ಜನ್ಮ ಕೊಟ್ಟಿದ್ದ ತಕ್ಕಿಗೆ ನೀವು ಅದಕ್ಕೆ ತಕ್ಕಂತೆ ನೀವು ಪ್ರತಿಫಲ ಕೊಡಬೇಕು. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ಒಂದು ಒಳ್ಳೆ ಮಾತಾಡಿ ಬಾಯಿ ತುಂಬ. ಯಾರು ನಿಮ್ಮನ್ನು ಹೊಟ್ಟೆ ಬಗ್ದು ಏನು ಊಟ ಮಾಡ್ತೀಯ ಅಂತ ಕೇಳಲ್ಲ, ನೀನು ಯಾವ ಬಟ್ಟೆ ಹಾಕ್ತಿ ಅಂತ ಕೇಳಲ್ಲ. ನಿನ್ನ ಬಾಯಲ್ಲಿ ಬರೋ ಮಾತಿದೆಯಲ್ಲ, ಆ ಮಾತಿಂದ ನಿನ್ನ ಹತ್ರ ಬರ್ತಾರೆ ಜನ. ಅಯ್ಯೋ ತುಂಬ ಚೆನ್ನಾಗಿ ಮಾತಾಡ್ತೀಯಮ್ಮ ನೀನು, ನಿನ್ನ ಹತ್ರ ಒಂದು 5 ನಿಮಿಷ ಕೂತ್ಕೊಂಡು ಮಾತಾಡೋಣ ಅಂತ ಒಂದು ಮನಸ್ಸು ಬರಬೇಕು ಅವ್ರಿಗೆ. ನೀನು ಮಾತಾಡೋದು ನೋಡಿದ್ರೆ ಒಂದು ಮೈಲಿ ಓಡೋಗ್ತಾರ ಅವ್ರು, ಇವಳು ಸವಾಸನೇ ಬೇಡಪ್ಪ ಅಂತ. ಬೇಕಾ ನಿಮಗೆ ಇದೆಲ್ಲ? ದಯವಿಟ್ಟು ಹೇಳ್ತಾ ಇದ್ದೀನಿ, ಇದಕ್ಕೆಲ್ಲ ಅವಕಾಶ ಕೊಡಬೇಡ್ರಿ. ಅಂಥ ಮುಕ್ಕಣ್ಣೇಶ್ವರನೇ ಜಡೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾನೆ ಅಂತ ಅನ್ಬೇಕಾದ್ರೆ ಸಾಮಾನ್ಯ ಮನುಷ್ಯರು ಭೂದೇವಿಗೆ ಹೋಲಿಸಿದ್ದಾರೆ, ನದಿಗೆ ಹೋಲಿಸಿದ್ದಾರೆ. ಆ ನವಮಾಸಗಳು ತುಂಬಿದಾಗ ಅದು ಒಂದು ಮಗ್ಗಾಗಿರುತ್ತೆ. ಆ ಮಗ್ಗು ಆಚೆ ಬಂದಾಗ ಅದು ಒಂದೊಂದೇ ಎಸಳಾಗಿ ಹರಳುತ್ತಲ್ಲ, ಆವಾಗ ನಿಮ್ಮ ಮುಖದಲ್ಲಿ ಬರೋಂಥ ಅದು ಒಂದು ಖುಷಿ ಇದೆಯಲ್ಲ, ಆ ಖುಷಿನೇ ನಿಮಗೆ ಕೊನೆವರೆಗೂ ಕಾಪಾಡೋದು. ಅದನ್ನು ಮಧ್ಯದಲ್ಲಿ ತುಂಡು ಮಾಡಬೇಡಿ. ನಿಮ್ಮ ಮಕ್ಳಿಗೂ ಒಂದು ಒಳ್ಳೆ ಹೆಸರು ಬರಬೇಕು, ನಿಮ್ಮ ಗಂಡರಿಗೂ ಒಂದು ಒಳ್ಳೆ ಹೆಸರು ಬರಬೇಕು, ನಿಮಗೂ ಒಂದು ಒಳ್ಳೆ ಹೆಸರು ಬರಬೇಕು. ನಿಮ್ಮನ್ನು ನೋಡ್ತಾರಲ್ಲ ಅವ್ರಿಗೂ ಒಂದು ಒಳ್ಳೇದಾಗಬೇಕು. ನಿಮ್ಮಿಂದ ಕಲಿಯಂಥದ್ದು ಇರುತ್ತೆ ರೀ. ನೀವು ಕಲಿಸ್ಬೇಕು, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು. ನಮ್ಮಿಂದ ಕಲಿತ್ವಪ್ಪ ಅನ್ನೋ ಒಂದು ಇದು ಬರಬೇಕು. ನಮ್ಮಿಂದ ಹತ್ತಡಿ ದೂರ ಹೋಗಂಗಿರಬಾರ್ದು ಜನಗಳು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಸಹಾಯ ಚಾನಲ್ ಕಡೆಯಿಂದ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇನ್ನೂ ಒಳ್ಳೊಳ್ಳೆ ಮೆಸೇಜ್ಗಳನ್ನ ನಾವು ತರ್ತೀವಿ, ನಿಮಗೆ ತಲುಪಿಸ್ತೀವಿ. ನಮಸ್ಕಾರ.